ಇನ್ನು ಅಭ್ಯರ್ಥಿಗಳ ಘೋಷಣೆಯಾಗೋ ಮುನ್ನವೇ ಬೆಳಗಾವಿ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕುಟುಂಬ ರಾಜಕಾರಣವನ್ನ ಟೀಕಿಸುವ ಭರದಲ್ಲಿ ಕೈ ಕಮಲ ಬ್ಯಾನರ್ ಪಾಲಿಟಿಕ್ಸ್ ಜೋರಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ರಾಜಕಾರಣ ಪ್ರಶ್ನಿಸಿ ಬಿಜೆಪಿ ಬ್ಯಾನರ್ ಹಾಕಿದೆ. ಬೆಳಗಾವಿ ಗ್ರಾಮೀಣ ಬಿಜೆಪಿ ಮಂಡಲ ಅಧ್ಯಕ್ಷ ಧನಂಜಯ್ ಅವರಿಂದ ಬ್ಯಾನರ್. ಬಿಜೆಪಿ ನಾಯಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಬಿಎಸ್ವೈ ಜಾರಕಿಹೊಳಿ ಕುಟುಂಬ ಉಲ್ಲೇಖಿಸಿ ಕುಟುಂಬ ರಾಜಕಾರಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಧನಂಜಯ್ ಜಾಧವ್ ಅಳವಡಿಸಿದ್ದ ಬ್ಯಾನರ್ ಅನ್ನ ಕಿಡಿಗೇಡಿಗಳು ಹರಿದುಹಾಕಿದ್ದಾರೆ. ಬ್ಯಾನರ್ನಲ್ಲಿ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳ ಕುಟುಂಬ ರಾಜಕಾರಣದ ಟೀಕೆ ಅಳವಡಿಸಿದ ಕೆಲವೇ ಹೊತ್ತಲ್ಲಿ ಆ ಬ್ಯಾನರ್ ಅನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಈ ರೀತಿ ಬ್ಯಾನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ. ಇನ್ನು ಕೂಡ ಅಲ್ಲಿ ಟಿಕೆಟ್ ಯಾರಿಗೆ ಲಭಿಸುತ್ತೆ ಬಿಜೆಪಿಯಿಂದ ಅನ್ನುವಂಥದ್ದು ಪಕ್ಕ ಆಗಿಲ್ಲ. ಅದಕ್ಕೂ ಮುನ್ನವೇ ಅಖಾಡ ಜೋರಾಗ್ತಾ ಇದೆ, ರಂಗೇರ್ತಾ ಇದೆ. ಕುಟುಂಬ ರಾಜಕಾರಣ ಟೀಕಿಸುವ ಭರದಲ್ಲಿ ಕೈ ಮತ್ತು ಕಮಲ ಪಾಳೆಯದ ನಡುವೆ ಈ ಬ್ಯಾನರ್ ಪಾಲಿಟಿಕ್ಸ್. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ರಾಜಕಾರಣ ಪ್ರಶ್ನಿಸಿ ಬಿಜೆಪಿ ಬ್ಯಾನರ್ ಹಾಕ್ತಾ ಇದ್ರೆ, ಮತ್ತೊಂದೆಡೆ ಬಿಜೆಪಿ ನಾಯಕರಿಗೆ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಬಿಎಸ್ವೈ ಜಾರಕಿಹೊಳಿ ಕುಟುಂಬ ಉಲ್ಲೇಖಿಸಿ ಕುಟುಂಬ ರಾಜಕಾರಣಕ್ಕೆ ಟಾಂಗ್ ಕೊಡ್ತಾ ಇದ್ದಾರೆ. ಈ ನಡುವೆ ಧನಂಜಯ್ ಜಾಧವ್ ಅಳವಡಿಸಿದಂತಹ ಬ್ಯಾನರ್ ಅನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಬೆಳಗಾವಿ ಗ್ರಾಮೀಣ ಬಿಜೆಪಿ ಮಂಡಲ ಅಧ್ಯಕ್ಷ ಧನಂಜಯ್ ಅವರಿಂದ ಬ್ಯಾನರ್. ಕುಟುಂಬ ರಾಜಕಾರಣವನ್ನ ಟೀಕಿಸುವಂತಹ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇದೆ. ಶಾಸಕರ ಮಗನೇ ಎಂಪಿ ಆದ್ರೆ ಕಾರ್ಯಕರ್ತರ ಭಜನೆ ಮಾಡಬೇಕಾ ಅನ್ನುವಂತಹ ಬ್ಯಾನರ್. ನನ್ನ ಕುಟುಂಬ ಮೋದಿ ಕುಟುಂಬ ಅಂತ ಬ್ಯಾನರ್ ಹಾಕ್ಸಿದ್ರು ಧನಂಜಯ್. ಅದನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಬ್ಯಾನರ್ ಅಳವಡಿಸಿದ ಕೆಲವೇ ಹೊತ್ತಲ್ಲಿ ಇದನ್ನ ಹರಿದು ಹಾಕಲಾಗಿದೆ. ನನ್ನ ಕುಟುಂಬ ಮೋದಿ ಕುಟುಂಬ ಅಂತ ಬಿಜೆಪಿ ಬೆಳಗಾವಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಧನಂಜಯ್ ಬ್ಯಾನರ್ ಹಾಕಿಸಿದ್ರು. ಜೊತೆಗೆ ಕಾಂಗ್ರೆಸ್ನಲ್ಲಿರುವ ಕುಟುಂಬ ರಾಜಕಾರಣವನ್ನ ಟೀಕಿಸಿದ್ರು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿ ಚುನಾವಣಾ ಅಖಾಡ ಭಾರಿ ರಂಗೇರ್ದಂಗೆ ಕಂಡು ಬರ್ತಾ ಇದೆ. ಏನಿದು ಬ್ಯಾನರ್ ಪಾಲಿಟಿಕ್ಸ್? ಯಾರು ಇವರು ಈ ಬ್ಯಾನರ್ಗಳನ್ನ ಹರಿದಾಕದಂಥವ್ರು? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರಥಮ ಲೋಕಸಭೆ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ. ಅದ್ರ ಜೊತೆಗೆ ಬೆಳಗಾವಿಯ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಆಗಿಲ್ಲ. ಈಗಾಗಲೇ ಬೆಳಗಾವಿಯಲ್ಲಿ ಹಾಲಿ ಸಂಸದೆ ಮಂಗಳಂಗಡಿ ಇದ್ರು ಕೂಡ ಬಿಜೆಪಿ ಅವರ ಹೆಸರನ್ನ ಪ್ರಕಟಿಸಿಲ್ಲ. ಹೀಗಾಗಿ ಏನು ಅಭ್ಯರ್ಥಿಗಳ ಘೋಷಣೆ ಮುನ್ನವೇ ಇದೀಗ ಬೆಳಗಾವಿ ಚುನಾವಣೆ ಅಖಾಡ ಕೂಡ ರಂಗೇರಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕುಟುಂಬ ರಾಜಕಾರಣವನ್ನ ಟೀಕಿಸುವ ನಿಟ್ಟಿನಲ್ಲಿ ಕೈಕಮಲ ನಾಯಕರ ನಡುವೆ ಇದೀಗ ದೊಡ್ಡ ಮಟ್ಟದ ವಾರ ಆರಂಭವಾಗಿರುವಂತದ್ದು. ಬೆಳಗಾವಿಯ ಕಾಲೇಜ್ ರಸ್ತೆಯಲ್ಲಿ ಏನು ಕಾಂಗ್ರೆಸ್ನಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಹೇಳಲಾಗ್ತಿದೆ. ಇದನ್ನ ಟೀಕಿಸಿ ಇದೀಗ ಏನು ಬಿಜೆಪಿ ಗ್ರಾಮೀಣ ಮಂಡಳದ ಅಧ್ಯಕ್ಷ ಧನಂಜಯ್ ಜಾಧವ್ ಸಾರ್ವಜನಿಕ ಪ್ರದೇಶದಲ್ಲಿ ಅತಿ ದೊಡ್ಡದಾದಂತಹ ಬ್ಯಾನರ್ ನ ಅಳವಡಿಸಿದ್ರು. 6 ವರ್ಷಗಳ ಅವಧಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ 2 ಬಾರಿ ಶಾಸಕರಾದ್ರು. ಅವ್ರ ಸಹೋದರನ ಪರಿಷತ್ ಮಾಡಿದ್ದಾರೆ. ಈಗ ಮಗನೇ ಸಂಸದನ ಆಗ್ಬೇಕು ಅಂತ ಹೇಳಿ ಏನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಉಳಿದ ಕಾರ್ಯಕರ್ತರು ಏನು ಭಜನೆ ಮಾಡ್ಬೇಕಾ ಅಂತ ಹೇಳಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು INDIA ಮಿತ್ರ ಪಕ್ಷಗಳಿರ್ತಕ್ಕಂತಹ RJD ಆಗಿರ್ಬೋದು, ಉದ್ಧವ್ ಠಾಕ್ರೆ ಅವರು ಶಿವಸೇನೆ ಸೇರಿದಂತೆ ಹೀಗೆ ಅನೇಕ ನಾಯಕರನ್ನ ಟೀಕಿಸುವ ಕೆಲಸವನ್ನು ಅವರು ಬ್ಯಾನರ್ ಮೂಲಕ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ನೀಡಿರುವಂತದ್ದು. ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಏನು ಕುಟುಂಬ ರಾಜಕಾರಣ ಇರುವಂತದ್ದು. BSY ಇದ್ದಾರೆ, ಕತ್ತಿ ಕುಟುಂಬ ಇದೆ, ಜಾರಕಿಹೊಳಿ ಕುಟುಂಬ ಇದೆ, ಅದು ಕನ್ನೆ ಕಾಣಲ್ವಾ. JDS ನಿಂದಲೂ ಕೂಡ ದೊಡ್ಡ ಏನು ಕುಟುಂಬ ರಾಜಕಾರಣ JDS ನಲ್ಲೇ ಇದೆ ಅನ್ನುವಂತ ಹೇಳಿ ಏನು ಆ ತರ ಬ್ಯಾನರ್ ಮಾಡೋ ಮೂಲಕ ಬಿಜೆಪಿಗೆ ತಿರುಗೇಟು ನೀಡುವ ಕೆಲಸವನ್ನು ಮಾಡಿದ್ರು. ಇದೇ ಹೊತ್ತಲ್ಲಿ ಬ್ಯಾನರ್ ಅಂಟಿಸಿ ಕೆಲವೇ ಹೊತ್ತಿನಲ್ಲೂ ಕೂಡ ಅದನ್ನ ಹರಿದು ಹಾಕುವ ಕೆಲಸ ಕೂಡ ಆಯ್ತು. ಅದನ್ನ ಹರಿದು ಹಾಕಿದ್ದು ಯಾರು ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಚುನಾವಣೆ ಘೋಷಣೆ ಹಾಗೂ ಅಭ್ಯರ್ಥಿಗಳ ಘೋಷಣೆ ಮುನ್ನವೇ ಇದೀಗ ಬೆಳಗಾವಿಕನ ಏನು ರಂಗೇರ್ತಿರುವುದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಪ್ರತಿಮಾ, ಅಂದ್ರೆ ಅನಿಲ್, ಈಗ ನಾವು ಧನಂಜಯ್ ಅವರು ಹಾಕಿರುವಂತಹ ಬ್ಯಾನರ್ ಏನು ನೋಡ್ತಾ ಇದ್ದೀವಿ, ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಬ್ಯಾನರ್ ಹಾಕಲಾಗಿತ್ತ ಅಥವಾ ಹೇಳಿಕೆಗಳು ಕಂಡು ಬಂದದ್ದ? ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ಅನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವ ಕೆಲಸವನ್ನು ಮಾಡಿತ್ತು. ಆ ಮೂಲಕ ಬಿಜೆಪಿಗೆ ತಿರುಗೇಟು ಕೊಡುವ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಿರುವಂತದ್ದು. ಬಿಜೆಪಿಯಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ, ನಮ್ಮನ್ನೇಕೆ ಪ್ರಶ್ನೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಅವರು ಏನು ಬ್ಯಾನರ್ ಗಳನ್ನ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ
ಬಿಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕ ಅದರಲ್ಲೂ ಕಾಲೇಜ್ ರಸ್ತೆಯಲ್ಲಿ ಸಾಕಷ್ಟು ಜನ ಸಂಚಾರ ಮಾಡ್ತಕ್ಕಂಥ ಪ್ರದೇಶ ಇದು. ಆ ಪ್ರದೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಾವು ಕೂಡ ಮಂತ್ರಿಯಾಗಿದ್ದಾರೆ. ತಮ್ಮ ಸಹೋದರ ಚಂದ್ರರಾಜ್ ಹೆಟ್ಟೋಳಿ ಅವರನ್ನು MLC ಮಾಡಿದ್ದಾರೆ. ಈಗ ಮಗನನ್ನ ಸಂಸದನಾಗಿ ಮಾಡ್ತಾ ಇದ್ದಾರೆ. ಉಳಿದ ಕಾರ್ಯಕರ್ತರು ಏನ್ ಮಾಡ್ಬೇಕು, ಕುಟುಂಬ ರಾಜಕಾರಣ ಕಾಂಗ್ರೆಸ್ ನಲ್ಲಿ ಹೆಚ್ಚಿದೆ ಅಂತ ಅವರು ಏನು ಕುಟುಂಬ ರಾಜಕಾರಣ ಜಾಸ್ತಿ ಇದೆ, ಹೀಗಾಗಿ ನಮ್ ಬಿಜೆಪಿ ಪಕ್ಷ ಮೋದಿ ಪರಿವಾರ ಇದ್ದಂಗೆ ಅನ್ನುವ ಒಂದು ಸಂದೇಶ ಕಳಿಸುವ ನಿಟ್ಟಿನಲ್ಲಿ ಧನಂಜಯ ಜಾಧವ್ ಅವರು ಈ ಒಂದು ಬ್ಯಾನರ್ ನ ಅಳವಡಿಸಿದ್ರು. ಆದ್ರೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ ತಿರುಗೇಟನ್ನ ಕೊಡುವ ಕೆಲಸವನ್ನ ಮಾಡಿರುವಂತದ್ದು. ಸಣ್ಣ ಬ್ಯಾನರ್ ಗಳನ್ನ ಮಾಡಿ ದೇವೇಗೌಡರ ಅವರನ್ನು ಟೀಕಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಬಿಜೆಪಿಯ ಕುಟುಂಬ ರಾಜಕಾರಣವನ್ನು ಟೀಕಿಸುವ ಕೆಲಸವನ್ನ ಮಾಡಿ ಅದಕ್ಕೆ ತಿರುಗೇಟು ಕೊಡುವ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತಿರುವಂತದ್ದು. ಚುನಾವಣೆ ಘೋಷಣೆಗೂ ಮುನ್ನವೇ ಬೆಳಗಾವಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ದೊಡ್ಡ ಮಟ್ಟದ ವಾರ್ ಏರ್ಪಟ್ಟಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.